ಶ್ರೀ ಬೋಳೋಡಿ ಬಸವೇಶ್ವರರು ಹಾಗೂ ಶ್ರೀ ಕಂತೆ ಒಡೆಯರು ಆದಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂಥ ಮತ್ತೆ ಅದ ನಿಮ್ಮ ವಂಶೋಧರ ಆಗಿರ್ಬೋದು ಅಥವಾ ಬೃಹನ್ ಮಠದಲ್ಲಿರ್ತಕ್ಕಂಥ ಪೀಠಾಧಿಪತಿಗಳಾಗಿರ್ಬೋದು ಯಾರು ಗುರುಗಳೇ, ಆಮೇಲೆ ಯಾವ ರೀತಿ ಅವರ ಪ್ರಭಾವ ಇತ್ತು, ಆಮೇಲೆ ಯಾವ ರೀತಿ ಅವರ ಮಹಿಮೆಗಳನ್ನು ತೋರಿಸಿದರು ಭಕ್ತರಿಗೆ ಈ ಮಠದಲ್ಲಿ, ಆಮೇಲೆ ಈ ಗ್ರಾಮಸ್ಥರಲ್ಲಿ, ಆಮೇಲೆ ಈ ಮಠದ ಭಕ್ತರಲ್ಲಿ ನಾನು ಕೇಳ್ಪಟ್ಟ ವಿಷಯ ಏನಂತಂದ್ರೆ ಈ ಮಠದಲ್ಲಿ ಒಬ್ಬ ಮಹಿಳೆಯ ಬಹಳ ಪ್ರಭಾವ ಬೀರತಕ್ಕಂಥ ಅಂದ್ರೆ ಅದು ತಮ್ಮ ಅಜ್ಜಿಯವರಾಗಿರ್ತಕ್ಕಂಥ ಹಾಲಮ್ಮರ ಬಗ್ಗೆ ಬಹಳ ಜನ ಹೇಳ್ತಾರೆ ಈ ಒಂದು ಗ್ರಾಮದ. ಅಂದ್ರೆ ಅವರು ಯಾವ ತರ ಇರ್ತದೆ, ಸಾಧಾರಣವಾಗಿ ಮಾತಾಡ್ಬೇಕಾದ್ರೆ ಬೇಗ ಸಿಟ್ಟಿಗೆ ಎತ್ತು ಬೈದರು ಅಥವಾ ಅದು ಆಲೋಚನವಾಗಿ ಈ ಮಠದಲ್ಲಿ, ಯಾಕಂದ್ರೆ ಶ್ರೀ ಬೋಳೋಡಿ ಬಸವೇಶ್ವರರು ಹಾಗೂ ಶ್ರೀ ಕಂತೆ ಒಡೆಯರು ಆದಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂಥ ಮತ್ತೆ ಅದ ನಿಮ್ಮ ವಂಶೋಧರ ಆಗಿರ್ಬೋದು ಅಥವಾ ಬೃಹನ್ ಮಠದಲ್ಲಿರ್ತಕ್ಕಂಥ ಪೀಠಾಧಿಪತಿಗಳಾಗಿರ್ಬೋದು ಯಾರು ಗುರುಗಳೇ, ಆಮೇಲೆ ಯಾವ ರೀತಿ ಅವರ ಪ್ರಭಾವ ಇತ್ತು, ಆಮೇಲೆ ಯಾವ ರೀತಿ ಅವರ ಮಹಿಮೆಗಳನ್ನು ತೋರಿಸಿದರು ಭಕ್ತರಿಗೆ. ಇವರು ನಮ್ಮ ಕಂತೆ ಒಡೆಯರ ಮಠ ಸ್ಥಾಪನೆ ಮಾಡಿದ ನಂತರ ಇವರು ವಂಶಿಕರಲ್ಲೇ ಕೆಲವಾರು ಪೌಡಗಳು ನಡೀತಾವ. ಸಂಸಾರಕ್ಕಿರ್ಲಿ ಸನ್ಯಾಸದಲ್ಲಿ ಪೌಡಗಳು ನಡೀತಾವ. ಹುಚ್ಚ ಬಸವಾರ್ಯರ ಗದ್ದಿಗೆ ಅಂತ ಮೂಲೆಯಲ್ಲಿದೆ, ಒಂದು ದೊಡ್ಡ ಗದ್ದಿಗೆ ಇದೆ, ಅದು ಹುಚ್ಚ ಬಸವಾರ್ಯರ ಅಂತ ಅವ್ರ ಹೆಸರು ಬರ್ತದೆ. ಅವರು ಅನೇಕ ಸಿದ್ಧಿ ಪುರುಷರವರು. ಅವರು ನೋಡಿದರೆ ಮುತ್ತಿನ ಹಾರ, ನೋಡಿದರೆ ಮತ್ತೆ ಸಿಟ್ಟಿನ ಹಾರನ ಇರ್ತದೆ ಅವ್ರಿಗೆ ಅಂತ ಒಂದು ಶಾಪಾನ ಶಗ್ರದಿಂದ ಅವ್ರಿಗಲಿದೆ. ಇವತ್ತು ನಮ್ಮ ವಂಶ ಪರಂಪರೆಯಲ್ಲಿ ಅವ ಪರಂಪರೆ ಬಂದಿದೆ. ಇವತ್ತು ಯಾರಿಗೂ ಒಬ್ಬರಿಗೆ ಒಂದು ಸ್ಥಾನದಲ್ಲಿ ಬರೋರಿಗೆ ಬರ್ತಾ ಇದೆ ಅದು. ಆ ಥರ ಕಂತೆ ಒಡೆಯರಾದ್ರು, ಹುಚ್ಚ ಬಸವಾರ್ಯರಾದ್ರು, ಬೋರ್ಡು ವಿಶ್ವೇಶ್ವರ ಅಂತ ಮತ್ತೆ ಬಂದ್ರು, ಶಾಂತವೀರರು ಅಂತ ಬಂದ್ರು, ಮತ್ತೆ ಮರಿಶಾಂತವೀರ ಸ್ವಾಮಿಗಳು ಅಂತ ಬಂದ್ರು. ಅನಂತರ ನಾನು ನಾಗಭೂಷಣ, ನನ್ನ ಹೆಸರೇ ಅವ್ರ ಹೆಸರು ಇಟ್ಟಿದ್ರು ಮೊದಲು. ನಾನು ಇವತ್ತಿನ ಆಧುನಿಕ ರೀತಿಯಲ್ಲಿ ನಾಗಭೂಷಣ ಶಿವಾಚಾರ್ಯ ಅಂತ ಮಾಡ್ಕೊಂಡಿದ್ದೇನೆ. ವಿಶೇಷವಾಗಿ ಈ ಮಠದಲ್ಲಿ, ಆಮೇಲೆ ಈ ಗ್ರಾಮಸ್ಥರಲ್ಲಿ, ಆಮೇಲೆ ಈ ಮಠದ ಭಕ್ತರಲ್ಲಿ ನಾನು ಕೇಳ್ಪಟ್ಟ ವಿಷಯ ಏನಂತಂದ್ರೆ ಈ ಮಠದಲ್ಲಿ ಒಬ್ಬ ಮಹಿಳೆಯ ಬಹಳ ಪ್ರಭಾವ ಬೀರತಕ್ಕಂಥ ಇದ್ದಾರೆ. ಅಂದ್ರೆ ಅದು ತಮ್ಮ ಅಜ್ಜಿಯವರಾಗಿರ್ತಕ್ಕಂಥ ಹಾಲಮ್ಮರ ಬಗ್ಗೆ ಬಹಳ ಜನ ಹೇಳ್ತಾರೆ ಈ ಒಂದು ಗ್ರಾಮದ. ಅಂದ್ರೆ ಅವರು ಯಾವ ತರ ಇರ್ತದೆ, ಸಾಧಾರಣವಾಗಿ ಮಾತಾಡ್ಬೇಕಾದ್ರೆ ಬೇಗ ಸಿಟ್ಟಿಗೆ ಎದ್ದು ಬೈದರು ಅಥವಾ ಅದು ಆಶೀರ್ವಾದ ರೂಪದಲ್ಲೇ ಇರ್ತಿತ್ತಂತಕ್ಕಂಥ ಒಂದು ಪ್ರತೀತ ಈ ಒಂದು ನಾನು ಬಹಳ ಕಡೆಯಲ್ಲಿ ವಿಷಯವನ್ನ ತಿಳ್ಕೊಂಡಿದ್ದೀನಿ. ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ, ಆಮೇಲೆ ಅವ್ರು ಯಾವ ರೀತಿ? ಇಲ್ಲ, ನಮ್ಮ ಅಜ್ಜಿ ಯಾವತ್ತು ಮುತ್ತು ಇದ್ದಂಗೆ, ಮುತ್ತು ಅದು ಮುಚ್ಚಿಟ್ರು ಅಷ್ಟೇ ಒಳತಿರುತ್ತೆ, ತೆಗೆದ್ರು ಅಷ್ಟೇ ಒಳತಿರುತ್ತೆ. ಆದ್ರೆ ಅವಿದ್ಯಾವಂತ ಹೆಣ್ಮಗಳು, ಅದು ಮೂಲತಃ ಅವಕ್ಕೆ ಜನ್ಮಭೂಮಿ ಎರೆಬೆಲ್ಲುವರ್ಗ ತಾಲೂಕು ಚಿಕ್ಕನಗುಪ್ಪದ ಹಿರೇಮಠದ ಒಂದು ಮಹಿಳೆ. ಅವರ ತಮ್ಮಂದಿರು ಚೆನ್ನವೀರ ಶರಣರಂತೆ ಬಹಳ ಘನಮೌನಿಗಳಾಗಿ ಹೋಗಿದ್ರೆ ಆ ಮನೆತನದಲ್ಲೂ ಒಂದು ಶಕ್ತಿ ಇದೆ, ಈ ಮನೆತನದಲ್ಲೂ ಒಂದು ಶಕ್ತಿ ಇದೆ. ಎರಡೂ ಕೂಡಿದವೆ, ಶಕ್ತಿ ಕೂಡಿದವೆ. ನಮ್ಮ ಅಜ್ಜನು ಯಂತ್ರ ಮಂತ್ರ ಮಾಡ್ತಿದ್ದ, ಮತ್ತೆ ನಮ್ಮ ಅಜ್ಜಿನೂ ಓದಕ್ಕಿಲ್ಲ. ನಮ್ಮ ಅಜ್ಜನ ಆಶೀರ್ವಾದದಿಂದ, ಸಣ್ಣ ಬಸವಾರ್ಯರ ಆಶೀರ್ವಾದದಿಂದ ಆಕಿ ನಮ್ಮ ಅಜ್ಜನ ಬೇಯ್ತಿದ್ಲು ಆಕಿಗೆ ಒಳ್ಳೇದಾಗ್ತಿತ್ತು. ಭಕ್ತರಿಗೆ ನಿಮ್ಮಪ್ಪದನ ಹೋಗಲೇ ಮಾಡ್ತಾನ, ತನಗೇನು ಮನಸ್ಸಿಗೆ ಬರುತ್ತೆ ಅದನ್ನ ನಿಮ್ಮಪ್ಪದನ ಹೋಗಲೇ ಮಾಡ್ತಾನೆ, ನಾನೇನ್ ಮಾಡ್ತೀನಿ, ಅವನ್ ಹೆಂಗ್ ಹೇಳ್ತಾನೆ ಹಂಗೆ ಹೇಳ್ತೀನಿ ಹೋಗಲಿಲ್ಲ ಅಂತಿದ್ಲು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹೇಳ್ತಿದ್ಲು. ನಿನ್ನ ಮನಸ್ಸಾಗ ಏನು ಮಹಾಭಾರತ ನಡೆದ್ರು ಆಕೆಗೆ ಗೊತ್ತಾಗ್ತಿತ್ತು. ಆಕೆದ ಪೂರ್ವಜನ ಸುಕೃತ ಏನು ಗೊತ್ತಿಲ್ಲ, ನೀನ್ ಏನ್ ಅನ್ಕೊಂಡಿರ್ತಿ, ನೀನ್ ಎದಕ್ ಬಂದಿರ್ತಿದಿ, ಏನೆಲ್ಲವನ್ನ ಆಕೆಯನ್ನು ಓದಿ ಯಾವುದೇ ಗ್ರಂಥವನ್ನ ಪಂಚಾಂಗವಂತ ನೋಡಕ್ಕೆಲ್ಲ ನೀನು ಬಂದು ಹಿಂಗ್ ಬಂದಿನಂದ್ರೆ ಸಾಕು, ನೀ ಇಂಥದಕ್ಕೆ ಬಂದಿ ನೀನು ಅಂತ ಇತ್ತು. ಇಷ್ಟು ಸಾಮರ್ಥ್ಯ ಆಕೆಗಿತ್ತು. ಆಕೆದ ಒಂದು ಉದಾಹರಣೆ ಹೇಳೋದಾದ್ರೆ, ಒಬ್ಬ ಈಗಿನ ಒಂದು ದಂಪತಿಗಳು ಬರ್ತಾರೆ ಒಂದು ಸಂದರ್ಭದಲ್ಲಿ ಬಂದಾಗ, ಯಾಕೆ ಮಾಡ್ಕೊಂಬಂದ್ಲಿ ಇವರು ಹೆಣ್ಣು ಆಡ್ತಾಳ ಅಂತ ನಾನು ಸೌಮ್ಯ ಭಾಷೆಯಲ್ಲಿ ಹೇಳಕತ್ತೀನಿ ನಿಮ್ಗೆ. ಹೆಣ್ಣು ಆಡ್ತಾಳ ಅಂತ ಹೇಳ್ತಾಳ. ಹೇಳಿದಾಗ ಆಕೆಗೆ ಹುಡುಗಿಗೆ ಬಹಳ ದುಃಖ ಆಗತ್ತೆ. ಅಮ್ಮನ್ ಕೂಡ ಬೈದು ಹೇಳ್ತಿಲ್ಲ, ಬೈಯೋದ ಬೇಕದೊಂದು ಉದ್ದೇಶ. ಯಾವತ್ತು ಮಹಾತ್ಮರು ಸಿಟ್ಟಲ್ಲಿ ಇರ್ತಾರೆ, ಆಶೀರ್ವಾದ ಅಂತ ತಿಳ್ಕೊಬೇಕಾಗುತ್ತೆ. ಅವ್ರ ಸಿಟ್ಟನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಸಮಾಧಾನ ಪಟ್ಕೊಂಡು ಅವ್ರಿಗೆ ಇದು ಲಭ್ಯ ಆಗತ್ತೆ. ಯಾವತ್ತೂ ಅವ್ರು ಪರೀಕ್ಷೆ ಕಾಲಕ್ಕೆ ಮಾಡಕ್ಕೆ ಸಿಟ್ಟ ಮಾಡ್ತಾರೆ. ನಾವು ಏತಿ ಅಂದ್ರೆ ಅವ್ರ ಪ್ರೀತಿ ಅಂತ ಇರ್ತಾರೆ. ಹಿಂಗ ಅವ್ರ ಮಹಾತ್ಮರ ಸ್ವಭಾವನ ಅದು. ಅವರ ಸ್ವಭಾವಕ್ಕೆ ನಾವು ಹೊಂದ್ಕೊಳ್ಳೇಬೇಕದ. ಹೊಂದ್ಕೊಂಡವನು ಮಾತ್ರ ಆಶೀರ್ವಾದ ಪಡಿತಾನೆ, ಹೊಂದ್ಕೊಳ್ಳೋರು ಆಶೀರ್ವಾದ ಪಡೆಯಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮಹಾತ್ಮರು ಇರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ, ಒಂದು ಶಕ್ತಿ ಇರ್ತಂದ್ರೆ ಅವ್ರು ಯಾವತ್ತೂ ಕಾಲಮಾನಕ್ಕೆ ವಿರುದ್ಧನೇ ಇರ್ತಾರೆ. ಅಂತವ್ರ ಜೊತೆಲಿ ನಾವು ಓಡಾಡ್ಬೇಕಾದ್ರೆ ಬಹಳ ಹುಷಾರಿರ್ಬೇಕು. ಆಗಿನ ಕಾಲಕ್ಕೆ ಹೆಣ್ಣು ಆಡ್ತಂದಾಗ ಹೆಣ್ಣನೇ ಆಗತ್ತೆ. ಮತ್ತ ಅವ್ರು ತಮ್ಮರು ಅದೇ ಸಮಯಕ್ಕೆ ಬರ್ತಾರೆ. ಬಂದಾಗ ಯಾಕೆ ಕಳಿತಂತ ಕೇಳಿದಾಗ ಯಾರು ಹೇಳಿದ್ರೆ ಅವ್ರು ಹೇಳಿದ್ರೆ ಜಬರ್ಸ್ ಕೇಳಿದಾಗ ಅವರು ಇಲ್ಲಪ್ಪ ಏನ್ ಹೇಳೋರು ಗೊತ್ತಿಲ್ಲ, ನಾವಂತೂ ನಮ್ಮ ಹತ್ರ ಬಂದಿಲ್ಲ, ನಾವೇನು ಹೇಳಿಲ್ಲ ಅಂತಾರೆ. ಆಗ ಅವ್ರು ಹೆಣ್ಣು ಹೇಳ್ತಿ ಅಂತಂದಾಗ ಅವರು ಸಹ ಒಂದು ಶಕ್ತಿ ಪುರುಷರೇ. ತೊಡೆ ಚಪ್ಪರಿಸಿ, ಮೀಸೆ ಸೇರಿವಿ, ಯಾರು ಏನು ಕೇಳಬೇಡ, ಗದ್ದಿಗೆ ಸುತ್ತಾರ್ದೋಗು, ನೀನು ಇಷ್ಟವಾಸಿ ಬಂದು ಗದ್ದಿಗೆ ಸುತ್ತಾರ್ದೋಗು,
ನಿನಗೆ ಗಂಡ ಆಗತ್ತೆ ಅಂತ ಹೇಳ್ತಾರೆ. ಅಮ್ಮ ಹೇಳಿದ್ದು ಇವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ತಮ್ಮ ಹೇಳಿದ್ದು ಅವಕ್ಕೆ ಗೊತ್ತಿಲ್ಲ. ಆದ್ರೆ ಯೋಗ ಏನವಾಗಿ ಇಬ್ಬರದು ಶಕ್ತಿ ಪ್ರದರ್ಶನ ಗೊತ್ತಾಗತ್ತೆ, ಶಕ್ತಿ ಅಂತದ್ ಗೊತ್ತಾಗತ್ತೆ. ಅಮ್ಮ ಹೇಳಿದ್ ಮೊದಲು ಹೆಣ್ಣಾಗತ್ತೆ, ಆಮೇಲೆ ತಮ್ಮ ಹೇಳಿದ್ ಗಂಡ ಆಗತ್ತೆ. ಎರಡೂ ಶಕ್ತಿ ಇಬ್ರು ಶಕ್ತಿ ಪುರುಷರು ಯಾರಿಗೂ ಹೆಚ್ಚು ಕಡಿಮೆ ಅನ್ನಕ್ ಬರೋದಿಲ್ಲ. ಮತ್ ಇನ್ನೊಂದ್ ಏನಾಗತ್ತೆ ಗೊತ್ತಾ, ಇನ್ನೊಂದು ದೊಡ್ಡ ಪವಾಡ ಏನಂದ್ರೆ, ಒಬ್ಬ ಮನುಷ್ಯ ಬಹಳ ತಾಪತ್ರದಿಂದ ಕೂಡಿರ್ತಾನೆ. ಅವನು ಹೊಲ ಮನೆ ಮಾರ್ಕೊಂಡು ಹೋಗೋ, ಊರು ಬಿಟ್ಟು ಹೋಗುವಂತ ಸಂದರ್ಭಕ್ಕೆ ಬಂದಿರ್ತಾನೆ. ಊರು ಬಿಟ್ಟು ಹೋಗ್ಬೇಕು, ಇಲ್ಲ ಪ್ರಾಣ ಕಳ್ಕೋಬೇಕು, ಮರ್ಯಾದೆಗಿಂತ ಹೆಚ್ಚಿಂದ ಯಾವುದಿಲ್ಲ ಅಂತ ಒಂದು ಸಂಕಷ್ಟಕ್ಕೆ ತಿರುಗಿರ್ತಾನೆ. ಆತನ ಗೆಳೆಯನ ಸಹಾಯದಿಂದ ಇಲ್ಲಿ ಹಂಚನಾಳ್ ಅಂತ ಬರುತ್ತೆ, ಹಂಚನಾಳ್ ಕ್ಯಾಂಪ್ ಅಂತ ಬರುತ್ತೆ. ಅಲ್ಲಿ ಒಬ್ಬ ಆಂಧ್ರ ಪುರುಷನ ಕರ್ಕೊಂಡು ಒಬ್ಬ ಮಲ್ಲಪ್ಪ ಅಂತ ಬರ್ತಾನೆ, ಚನ್ನಳ್ಳಿ ಮಲ್ಲಪ್ಪ ಅಂತ ಇರ್ತಾನೆ. ಆತ ಕರ್ಕೊಂಡು ಬರ್ತಾನೆ, ಮಠಕ್ಕೆ ಕರ್ಕೊಂಡ್ ಬರ್ತಾನ. ಏನ್ ನಿಮ್ಮೊಮ್ಮೆ ಹೇಳ್ತಾಳ ಅಂತ ಕೇಳ್ತಾನ. ಅವಾಗ ಹೇಳೋಕೆ ನೀವು ಇಂತ ನನ್ನ ಪರೀಕ್ಷೆ ಮಾಡಕ್ ಬಂದ ಅಂತ ಹೇಳ್ತಾನ. ನನ್ನ ಪರೀಕ್ಷೆ ಮಾಡಕ್ ಬಂದ ನೀವು ಅಂತಾಳ. ಎಲ್ಲ ಬೇಯ್ತಾಳ ಅಂತಾಳ, ಆದ್ರೆ ಎಲ್ಲ ಸಮಾಧಾನ ಇರುತ್ತೆ, ಕೂಡಿಸ್ತಾನೆ. ಇವನು ಎದಕ್ ಬಂದನವ ಅಂತ ಕೇಳಿದ್ರೆ ಅವನೇ ಹೇಳ್ತಾನೆ, ಇವನ್ ಸಾಲಗಾರ ಆಗ್ಬಿಟ್ಟಾನೆ, ಇವನು ಹೊಲ ಮಾರಕತ್ತಾನೆ, ಯಾರು ಹೊಲ ತೊಳಕತ್ತಿಲ್ಲ, ಒಂದ್ ಸ್ವಲ್ಪ ಏನಾರ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ತಕ್ಷಣ ಏನಂತ, ಇವನ್ ಯಾಕೆ ಹೊಲ ಮಾರ್ತಾನ, ಹೊಲ ತಗೋತಾಳ ಅಂದ್ಬಿಡ್ತಾವ. ಹೊಲ ಮಾರ್ಬೇಕನ್ನೋ ಉದ್ದೇಶಕ್ಕೆ ಇವನ್ ಬಂದ್ರೆ ಹೊಲ ತಗೋತಾಳ ಅಂದ್ರೆ ಇವನಿಗೆ ಮತ್ತೆ ನಮಗತ್ತೆ, ನಾನು ಮತ್ತೆ ಸಮಾಜಕ್ಕೆ ಗುರಿ ಆಗ್ತೀನಿ, ನನ್ನ ಹಣ ಇಲ್ಲ ಏನಿಲ್ಲ, ಇವನು ಹೊಲ ತಗೊಂಡಂದ್ರೆ ಹೆಂಗ್ ತಗೊಂಡ, ಕಳ್ಳದನ ಸುಳ್ಳದನ ಅಂತೇಳಿ ಮೋಸಗಾರ ಆಗ್ತೀನಿ ಅಂತೇಳಿ ಇವನಿಗೆ ಭಾವನೆ ಇರ್ತದೆ. ಆದ್ರೆ ಯೋಗ ಅಮ್ಮನ ವಾಣಿ ಸುಳ್ಳಾಗೋದಿಲ್ಲ. ಕೆಲವು ದಿವಸದ ನಂತರ ಅದೇ ಪಕ್ಕದ ಹೊಲದವರು ಇವನ ಮನೆಗೆ ಬಂದು ಹೊಲ ಕೊಡಕತ್ತಿಪ್ಪ ನೀ ತಗೋ ಅಂತ ಬರ್ತಾರೆ. ತಗೊಳಲ್ಲ ಅಂತ ಎಷ್ಟು ಅವ್ರು ಒತ್ತಾಯ ಮಾಡಿ ಹೇಳಾಕ್ತಾರೆ. ಒತ್ತಾಯ ಮಾಡಿ ಹೇಳಿದಾಗ ಇಬ್ರು ಸ್ನೇಹಿತರು ಕೂಡ ಯೋಚನೆ ಮಾಡ್ತಾರೆ, ಏನೋ ನಿಮ್ಮಮ್ಮ ಬಂದದ್ದು ಅನುಕೂಲ ಆತಲ್ಲ, ನನ್ನ ರೊಕ್ಕೆಲ್ಲ ಹೆಂಗ್ ಮಾಡ್ಬೇಕೀಗ ಅಂತ. ಅವನು ಗೆಳೆಯನೇ ಮಲ್ಲಪ್ಪನ ತನ್ನ ಗೆಳೆಯನಿಗೆ ಮಾರ್ಗದರ್ಶನ ತೋರಿಸ್ತಾನೆ. ನಿನ್ನ ಹೆಂಡತಿ ಮೈ ಮೇಲೆ ಬಂಗಾರ ಇದೆ, ಕೇಳು, ಕೊಡ್ತಾಳೆ, ಕೊಟ್ರೆ ಅದು ಹೊಲ ತಗೋ ಅಂತ. ಅವನು ಸಲಹೆ ಪ್ರಕಾರ ಹೆಂಡತಿ ವಿಚಾರ ಮಾಡಿದಾಗ ಬಂಗಾರ ಕೊಡ್ತಾರೆ. ಬಂಗಾರ ಗಂಗಾವತಿ ತಂದು ಮಾರಿ, ಇಬ್ರು ಕೂಡಿ ಮಾರಿ ಆ ಹೊಲವನ್ನು 8 ಎಕರೆ ಹೊಲವನ್ನು ಆಗಿನ ಕಾಲಕ್ಕೆ ಖರೀದಿ ಮಾಡ್ತಾರೆ. ಇದು ಏನು ಅಂತೀರಿ ನೀವು? ರಿವರ್ಸ್ ಆರ್ಡರ್ ಕೊಡಬೇಕು ಅನ್ನೋದನ್ನ ಮಾರ್ಬೇಕಂತ ಇವ್ರು ಬಂದ್ರೆ ತಗೊಳ್ತಿ ಅಂತ ಹೇಳ್ಬೇಕಾದ್ರೆ ಎಂತ ಶಕ್ತಿ ಇರ್ಬೇಕು, ಆಶೀರ್ವಾದ ಇರ್ಬೇಕು. ಇದೆಂತ ಆಶೀರ್ವಾದ. ಇಂಥವು 100 ಘಟನೆಗಳು ನಡೀತಾವೆ. ಅಲ್ಲ, ಇನ್ನೊಂದು ವಿಶೇಷವಾಗಿ ಅಂದ್ರೆ ಒಂದು ಧೀರ ದಿಟ್ಟ ಮಹಿಳೆ ಆಗಿದ್ದು ಹಾಲಮ್ಮಜ್ಜಿಯವರು ಅಂತೇಳಿ ನಾವು ಕೇಳಿದ್ವಿ. ಅಷ್ಟೇ ಅಲ್ಲದೆ ಅವರು ಆಗಿನ ಶ್ರೀ ಗವಿಮಠದ ಶಿವಶಾಂತವೀರ ಸ್ವಾಮಿಗಳ ಜೊತೆಗೆ ಚರ್ಚೆ ಮಾಡುವಷ್ಟು ಮತ್ತು ತಾರ್ಕಿಕ ತರ್ಕವನ್ನು ಮಾಡುವಷ್ಟು ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿದುಬಿಟ್ಟೆ. ಆಗ ಆ ಒಂದು ಮಠದಲ್ಲಾಗಿರ್ಬೋದು, ಒಂದು ಮಹಿಳೆಯರಿಗೆ ಅಷ್ಟು ಸ್ವತಂತ್ರ ಇತ್ತು ಅಂತಕ್ಕಂಥದ್ದು ನಮಗೊಂದು ಉದಾಹರಣೆ. ಯಾವ ರೀತಿ ಅವರು ಬೆಳವಣಿಗೆ ಆದರು, ಆಮೇಲೆ ಅವರು ಯಾವ ರೀತಿ ಅವ್ರ ಶಕ್ತಿಯನ್ನು ಪಡೆದರು, ಆಮೇಲೆ ಮಂತ್ರಗಳನ್ನು ಪಡೆದರು. ಅಷ್ಟೇ ಅಲ್ಲದೆ ಅವರು ಭಜನೆಗಳಲ್ಲಿ ಮತ್ತು ಆ ಭಜನೆಗಳಲ್ಲಿ ಬರ್ತಕ್ಕಂಥ ಹಾಡುಗಳನ್ನ ಕಂಪ್ಲೀಟ್ ವಿಶ್ಲೇಷಣೆಯನ್ನು ಕೊಡ್ತಿದ್ರು ಅಂತ. ಯಾವ ರೀತಿ ಶಕ್ತಿ ಅವ್ರ ಹತ್ರ ಇತ್ತು. ಯಾವುದೇ ವೇದ ಕಲ್ತಿರೋದಿಲ್ಲ, ಆಗಮ ಕಲ್ತಿರೋದಿಲ್ಲ, ಸಂಸ್ಕೃತ ಕಲ್ತಿಲ್ಲ, ವಿದ್ಯಾಭ್ಯಾಸ ಕಲ್ತಿಲ್ಲ. ಇದು ಯಾವ ಪ್ರಭಾವದಿಂದ ಅವರಿಗೆ ಬಂದಿರ್ಬೋದು ಗುರುಗಳೇ? ಇಲ್ಲ, ಅದು ಹಿಂದಿನ ಪೂರ್ವಜರು ಸುಕೃತದಿಂದ ಬಂದಿರ್ತೈತೆ ಅವರಿಗೆ. ನಾವ್ ಇವತ್ತೇನು ಹೇಳಕ್ಕಲ್ಲ, ಹಿಂದಿನ ಸುಕೃತನೇ ಹಿಂದೆ ಉಂಡವರು ಮುಂದೂಡಬೇಕು ಅಂತ ಹೇಳ್ತೀವಲ್ಲ. ನಾವಾಗಿ ಗಳಿಸಿಟ್ಟಿರ್ತಾನೆ, ನಮ್ ಕೈನ ರೊಕ್ಕ ಖರ್ಚು ಮಾಡ್ಲಿಕ್ಕೆ ಬರ್ತಲ್ಲ. ಹಿಂದಿನ ಪುಣ್ಯ ಗಳಿಸಿರ್ತಾರ ಅವ್ರು. ಆ ಗಳಿಸಿದ ಸುಕೃತದಿಂದ ಅವ್ರಿಗೆಲ್ಲ ಸಿದ್ಧಿ ಆಗಿರ್ತದೆ. ಅವ್ರು ಇವತ್ತೇನ್ ಕೇಳ್ತರು ಹೇಳಲಿಕ್ಕೆ ಸಮರ್ಥ ಇರ್ತಾರ. ನಮ್ಮ ಕಣ್ಣಿಗೆ ಅವ್ರು ವಿದ್ಯಾವಂತರಲ್ಲ ಕರೆ, ಆದ್ರೆ ಬುದ್ಧಿವಂತರು. ವಿದ್ಯಾವಂತರಕ್ಕೂ ಬುದ್ಧಿವಂತ ಶಕ್ತಿಯಿಂದ, ಚಾತುರ್ಯದಿಂದ ಅಥವಾ ಯೋಗ ಶಕ್ತಿಯಿಂದ ಅವ್ರಿಗೆಲ್ಲವನ್ನೂ ಜ್ಞಾನ ಗೊತ್ತಿತ್ತು. ಹೀಗಾಗಿ ಏನ್ ಕೇಳ್ತಾರೆ, ಜನಸಾಮಾನ್ಯ ಶಕ್ತಿಗೆ ಉತ್ತರ ಕೊಡುವಂತ ತಾಕತ್ ಅವ್ರಿಗೆ. ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಆಗಿನ ಕಾಲಕ್ಕೆ ಆ ಸಿದ್ಧಿಯನ್ನು ಪಡ್ಕೊಂಡಿದ್ರು ಅವರು. ಅಮ್ಮ ಹೆಂಗ ಸಿದ್ಧಿ ಪಡ್ಕೊಂಡಿದ್ರು, ನಾವೆಲ್ಲ ಜಪ ತಪ ಮಾಡಿ, ಪೂಜೆ ಪುನಸ್ಕಾರ ಮಾಡಿ ದೇವ್ರು ಹೊಲಿಸ್ಕೊಂತಿದ್ವಿ. ಆಕೆ ತನ್ನ ನಿತ್ಯ ಕಾಯಕದೊಳಗನೆ ತೊಡಗಿಕೊಂಡು ಆಕೆ ತಾಂಬೂಲ ಕೊಡ್ತಾನ ಅಥವಾ ತಾನು ಒಬ್ಬಕ್ಕೆ ಕುಂತಾಗ ಇಲ್ಲಿ ಓಂಕಾರವನ್ನು ಧ್ಯಾನ ಮಾಡ್ತಿದ್ಲ. ಓಂಕಾರವನ್ನು ಹೇಗೆ ಧ್ಯಾನ ಮಾಡ್ತಿದ್ರೆ ಕಿವಿಯಾಗೆ ಹಿಂಗಿಟ್ಕೊಂಡು ಅಂತಿದ್ದ ಯಾವಾಗ್ಲೂ. ಹಿಂಗ ಅಂದಾಗ ಓಂಕಾರ ಧ್ಯಾನವನ್ನ ಮಾಡ್ತಿದ್ದ. ನಾವಿವತ್ತು ಅದನ್ನು ಯಾಕೆ ಮಾಡ್ತಾಳ ಅಮ್ಮಮ್ಮ ಅಂತಂದು ನಾವು ಅನ್ಕೋತಿದ್ವಿ ಅವತ್ತು ಸಣ್ಣರಿದ್ದಾಗ. ಅದು ಇವತ್ತು ನಾವು ಸ್ವಲ್ಪ ಅಧ್ಯಯನ ಮಾಡಿದಾಗ, ಗುರು ಹಿರಿಯರ ಜೊತೆಲಿ ಒಡೆದಾಡಿದಾಗ ಅದು ಅಮ್ಮ ಬಹುಶಃ ಅವತ್ತಿನ ಕಾಲಕ್ಕೆ ಓಂಕಾರ ಧ್ಯಾನ ಮಾಡ್ತಿದ್ಲು ಅನ್ನೋದು ನಮ್ಗೆ ಅರಿವು ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ನಾವು ಬಹಳ ವಿರಳವಾಗಿ ನೋಡ್ತಕ್ಕಂಥದ್ದು, ಈಗ ನಾವು ಸ್ವಾಮಿಗಳಾಗಿರ್ಬೋದು, ಅವರು ತಮ್ಮ ಶಕ್ತಿಯಿಂದ, ಮಂತ್ರಶಕ್ತಿಯಿಂದ ಆಗಿರ್ಬೋದು, ಅಥವಾ ದೇವರ ಕರೆಯಿಂದ ಆಗಿರ್ಬೋದು, ಜೀವಂತ ಸಮಾಧಿ ಆಗಿರೋದು ಸಾಕಷ್ಟು ಉದಾಹರಣೆಗಳು ನಾವು ನೋಡಿದ್ದೀವಿ, ಸಾಕಷ್ಟು ಕಡೆ ಇದೆ. ಆದ್ರೆ ಮಹಿಳೆಯರು ಜೀವಂತ ಸಮಾಧಿ ಆಗ್ತಕ್ಕಂಥದ್ದು ಬಹಳ ವಿರಳವಾಗಿ ನೋಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆಲಮ್ಮಜ್ಜಿಯವರು ಜೀವಂತ ಸಮಾಧಿ ಆಗಿದ್ದಾರೆ. ಜೀವಂತ ಸಮಾಧಿ ಆಗಕ್ಕೆ ಮೂಲ ಕಾರಣ ಏನಿರ್ಬೋದು? ದೈವದಿಂದ ಕರೆ ಬಂದಿರತಕ್ಕಂಥದ್ದು ಇರ್ಬೋದು, ಅಥವಾ ಯಾವ ಒಂದು ವಿಚಾರದಲ್ಲಿ ಅವರು ಜೀವಂತ ಸಮಾಧಿ ಆಗಿರ್ಬೋದು, ತಮ್ಮ ಅಭಿಪ್ರಾಯ ಗುರುಗಳೇ? ಇಲ್ಲ, ಅವರು ಜೀವಂತ ಸಮಾಧಿ ಆಗಿಲ್ಲ. ಕಂತೆವಡೆ ಒಬ್ಬರು ನಮ್ಮ ಇತಿಹಾಸದಲ್ಲಿ ಬರೋ ಜೀವಂತ ಸಮಾಧಿ. ಅವರು ಆಕ್ಚುಲ್ ಆಗಿ ಆಗುವಂತ ಸಮಾಧಿನ ಹೊಂದಿದ್ರು.
ಆದ್ರೆ ಅವ್ರು ಏನಂದ್ರೆ ಯಾವುದೇ ಫೋಟೋ ಇನ್ನೊಂದು ವಿಚಾರಕ್ಕೆ ಅವರು ಮಾನ್ಯತೆ ಮಾಡ್ತಿದ್ದಿಲ್ಲ. ಅವರ ಫೋಟೋ ಅವರು ಬದುಕಿರುವಾಗ ಯಾವತ್ತೂ ಅವ್ರ ಫೋಟೋಗಳು ಬಂದಿಲ್ಲ. ನಮ್ಮ ಅಜ್ಜನ ಫೋಟೋ ಬಂದಿವೆ, ನಮ್ಮ ಅಜ್ಜಿ ಫೋಟೋ ಯಾವತ್ತೂ ಬರಲಿಲ್ಲ. ಅವರು ಲಿಂಗೈಕ್ಯರಾದ ನಂತರ ಫೋಟೋ ತೆಗೆದವ ಅವನೇ ಒಂದಷ್ಟು ನಾವು ಭಾವಚಿತ್ರವನ್ನು ಇಟ್ಕೊಂಡು ಮತ್ತೆ ಬೇರೆ ರೀತಿಯಲ್ಲಿ ಕಾಲ್ಪನಿಕ ಚಿತ್ರ ಬರೆದ್ವಿ. ಆಕೆ ಉಡುಗೆ ತೊಡುಗೆ ನೋಡ್ಕೊಂಡು ಆಕೆ ಜೀವಂತ ಸಮಾಧಿಗೂ ಜೀವ ಸಮಾಧಿ ಹೆಂಗಾದಂತ ಒಂದು ವಿಚಾರ ಅಂತಂದ್ರೆ, ಯಾವಾಗಲೂ ಬಂದ ಭಕ್ತಾದಿಗಳಿಗೆ ಅಥವಾ ನಮಗಂತ ಹೇಳ್ತಿಲ್ಲ, ಬಂದ್ ಭಕ್ತ ತನಗೆ ಆತ್ಮೀಯ ಭಕ್ತರ ಜೊತೆಲಿ ಮಾತಾಡಿದ್ಲು. ಲೋ ನಿಮ್ಮಪ್ಪನ ಜೊತೆಲಿ ಇಡಬಾರಲ್ಲೋ, ನಿಮ್ಮಪ್ಪನ ಜೊತೆಗೆ ಇಡಬಾರಲ್ಲೋ, ನನ್ನ ಮಠದಾಗ ಇಡಬಾರಲ್ಲೋ, ನನ್ನ ಪಿಂಜಾರಿ ಹುಷಾರಿ ಹೊಲಾಗಿಡು ಅಂತ ಹೇಳ್ತದ್. ಘಂಟಾಘೋಷವಾಗಿ ಹೇಳ್ತಿದ್ಲು, ಎಲ್ಲರ ಮುಂದೆ ಮಕ್ಕಳಿಗೆ ಹೇಳಿದ್ಲು ಗೊತ್ತಿಲ್ಲ, ಮೊಮ್ಮಕ್ಕಳಂತ ನಾವು ಕೇಳಿದ್ವಿ, ಭಕ್ತರಿಗೆ ಹೇಳಿದ್ದನ್ನು ಕೇಳಿದ್ವಿ. ನನ್ನ ಪಿಂಜಾರು ಹುಷಾರಿ ಅಲ್ಲಿ ಕೇಳ್ರಿ ಅಂತಿದ್ಲು. ಪಿಂಜಾರು ಹುಷಾರಿ ಈ ದಾರಿಗೆ ಬರುತ್ತೆ. ನಮ್ಮ ಅಜ್ಜಿಗೂ ಆ ಹುಷೇನಪ್ಪನವ್ರಿಗೆ ಬಹಳ ಅನ್ಯೋನ್ಯ ಸಂಬಂಧ ಮತ್ತು ಭಕ್ತಿವಂತ ಇದ್ದ ಆತ. ಹುಷೇನಪ್ಪ ಅನ್ನೋ ಯಜಮಾನ ಭಕ್ತಿವಂತ ಇದ್ದ, ಆತನ ಹೊಲ್ದಾಗಿಡ್ರು ಅಂತ ಹೇಳಿದ್ರು. ಯಾಕಾಗಲವಂತ ಅವ ಅಂತಿದ್ದ, ಬರ್ತಿಲ್ಲ ನಿನ್ನ ಹೊಲಕ್ಕೆ ಅಂತ ಅಂತಿದ್ಲು. ಹಿಂಗಂದಾಗ ಅಕಸ್ಮಾತ್ ನಾವ್ ಇಷ್ಟೆಲ್ಲ ಮಠ ಇಟ್ಕೊಂಡು ಅಲ್ಲೋಗಿ ಇನ್ನೊಬ್ರು ಹೊಲ್ದಾಗ ಇಡೋದು ಹೇಗೆ, ನಮ್ಮ ತಾಯಿನ ಸಮಾಧಿಯನ್ನ ಮಾಡೋದು ಹೇಗೆ ಅಂತೇಳಿ ನಮ್ಮ ತಂದೆಯವರು ಹಿರಿಯರೆಲ್ಲ ವಿಚಾರ ಮಾಡಿ ಮತ್ತೆ ಪುನಃ ನಮ್ಮ ಅಜ್ಜನ ಜೊತೆಯಲ್ಲೇ ಇಟ್ಟರು. ಆ ಇಟ್ಟ ನಂತರ ಅದೇ ಪಿಂಜಾರು ಹುಸೇನಪ್ಪನವರ ಮನೆಯಲ್ಲಿ ಹಿರೇ ಸೊಸೆಯಲ್ಲಿ ಮೈಯಲ್ಲಿ ಕಾಣಿಸ್ಕೊಂಡು ಅಮ್ಮ ಮಡಿ ಹೊಡಿಯೊಂದು ಹೆಂಗಿರ್ತದ್ಲು ಹಂಗೆ ಮನೆಯಿಂದ ಹೋಗಿ ಅದೇ ಇನ್ನ ಭೂಮಿಯಲ್ಲಿ ಉಗುತ್ತಾ ಇನ್ನು ಬನ್ನಿ ಕಾಣತೇ ಇಲ್ಲ ಭೂಮಿಯಲ್ಲಿ. ಇದು ಬನ್ನಿ ಸಸಿ ಹೇಗೆ ನೋಡಿದ್ರೆ ಗೊತ್ತಿಲ್ಲ, ಇದೇ ನಾನು ಬನ್ನಿ ಗಿಡದಲ್ಲಿ ನಾನು ಇದೀನಿ ಅಂತ ಅದೇ ಮನೆತನದವರು ತೋರಿಸಿದ್ರೆ ಇವತ್ತಿಗೂ ಆ ಕುರಿ ನಡೀತಾ ಇದೆ. ಇವತ್ತು ಬನ್ನಿ ಮರಕ್ಕೆ ಭಕ್ತಾದಿಗಳು ಗೊತ್ತಿದ್ದವರು ಆ ಬನ್ನಿ ಮರವನ್ನು ಪೂಜಿಸ್ತಾ ಇದ್ದಾರೆ. ಇದು ಜೀವಂತ ಸಮಾಧಿ, ಇದು ಜೀವ ಸಮಾಧಿ. ಭಾವ ಅಲ್ಲಿದೆ, ದೇಹ ಇಲ್ಲಿದೆ. ನಾವು ಹೇಳೋದೇನಂದ್ರೆ ಭಾವ ಅಲ್ಲಿದೆ, ದೇಹ ಇಲ್ಲಿದೆ. ಇದಕ್ಕೆ ನಾವು ಜೀವಂತ ಸಮಾಧಿ ಅನ್ನಬಹುದು. ಗುರುಗಳೇ, ಈಗ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಈಗ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಭಕ್ತರಿಗೂ ಮತ್ತು ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಭಕ್ತರಿಗೂ ವ್ಯತ್ಯಾಸ ಏನಿದೆ? ಒಂದು ಭಕ್ತಿಯಲ್ಲಾಗಿರ್ಬೋದು, ಒಂದು ದಾನದಲ್ಲಾಗಿರ್ಬೋದು, ಒಂದು ನಡವಳಿಕೆಯಲ್ಲಾಗಿರ್ಬೋದು, ಯಾವ ರೀತಿ ವ್ಯತ್ಯಾಸನ ನೀವು ಕಾಣ್ತಾ ಇದ್ದೀರಾ? ಇಲ್ಲ, ವ್ಯತ್ಯಾಸ ಬಹಳಷ್ಟಿದೆ ಈಗಿನ ಕಾಲದಲ್ಲಿ. ವಿಶ್ವಾಸಂ ಫಲದಾಯಕ ಅಂತ ನಾವು ಹೇಳ್ತೀವಲ್ಲ, ಆಗಿನ ಕಾಲದಲ್ಲಿ ಒಂದು ಗುಂಡು ಹೋದ್ರೆ ಜಗದಸ್ ಅಂತಂದು ಗುಂಡು ಹೋಗಿದ್ರೆ ಹೇಗೆ ಉದ್ಲಿಂಗಿ ಪೆದ್ದಿಗೆ ಗುಂಡನ್ನು ಗುರು ಆಶೀರ್ವಾದ ಮಾಡಿದ್ರು, ಹಾಗೆ ಒಂದು ಮುತ್ತು ಏನಾಗಿರ್ಬೋದು ಅವ್ರು ಕೊಟ್ಟಿದ್ದನ್ನ ನಂಬಿಕೆಯಿಂದ ಹೋದ್ರೆ ಫಲ ಆಗಿರುತ್ತೆ. ಇವತ್ತು ಸಂಶಯಾತ್ಮಕವಾದ ಮನಸ್ಸು ಬಹಳ ಜನಕ್ಕಿದೆ. ಇವತ್ತು ಈ ತಾತಂತಾಗ ಹೋದ್ರೆ ಏನೈತೆ, ಆ ತಾತಂತಾಗ ಹೋದ್ರೆ ಏನೈತೆ, ಮತ್ತೊಬ್ಬರ ತಗ ಹೋದ್ರೆ ಈ ಸಂಶಯ ಬುದ್ಧಿಯಿಂದ ಎಲ್ಲಿ ಅವರಿಗೆ ಫಲಸಿದ್ಧಿ ಆಗೋದಿಲ್ಲ. ಇಲ್ಲೋ ನೂರಕ್ಕೊಬ್ಬರೇ ಆಗಿರ್ಬೋದು, ಆದ್ರೆ ನಂಬಿದವರಿಗೆ ಹಿಂಬಾಗಿ ಒಲಿನಿ ಶಂಬಲಿಂಗ ಅನ್ನುವ ಹಾಗೆ ಅದು ಕಾಡಿರ್ಲಿ ನಾಡಿರ್ಲಿ ಏನೇ ಇರ್ಲಿ ಅವ್ರ ಮೇಲೆ ಒಂದು ವಿಶ್ವಾಸ ಇದ್ರೆ ಅವತ್ತಿನ ಕಾಲಕ್ಕೂ ವ್ಯತ್ಯಾಸ ಪಡೆದಲ್ಲೇ ಅಂದ್ರೆ ಫಲ ಪಡೆದವರು ಇದ್ದಾರೆ. ಇವತ್ತಿನ ಕಾಲಕ್ಕೂ ನಂಬಿಕೊಂಡು ಬಂದೀವಿ ಅಂತ ಹೇಳಿದ್ರು ಬಾಯಲ್ಲಿ ಹೇಳ್ತಾರೆ, ಮನಸ್ಸಿನ ಇರೋದಿಲ್ಲ. ಆಗಿನ ಕಾಲಕ್ಕೆ ಈಗಿನ ವ್ಯತ್ಯಾಸದಲ್ಲಿ ವಿಶ್ವಾಸದಲ್ಲಿ ನಂಬಿಕೆ ಕಮ್ಮಿ ಆಗಿದೆ. ನಾವು ಈಗಿನ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಬೆಳೆದಿದೆ, ಆಮೇಲೆ ಯಂತ್ರಜ್ಞಾನ ಬೆಳೆದಿದೆ, ಇಷ್ಟು ಡೆವಲಪ್ಮೆಂಟ್ ಕಾಣ್ತಾ ಇದ್ದೀವಿ. ಆದರೂ ಜನಸಂಖ್ಯೆನೂ ಜಾಸ್ತಿ ಆಗ್ತಿದೆ, ಆದರೂ ಭಕ್ತರ ಸಂಖ್ಯೆ ಕಮ್ಮಿ ಆಗಿಲ್ಲ ರೀ ಅಜಯವರು. ಇವಾಗ ಯಾವುದೇ ಒಂದು ದೇವಸ್ಥಾನಕ್ಕಾಗಿರ್ಬೋದು, ಒಂದು ಮಠಕ್ಕಾಗಿರ್ಬೋದು, ಬಟ್ ಆದರೂ ಆ ಒಂದು ಭಕ್ತಿ ಇಲ್ಲಿ ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದು ಭಕ್ತಿ ಇದೆ. ಆ ಭಕ್ತಿ ಈಗೂ ನೋಡಲು ಸಿಗುತ್ತೆ ಗುರುಗಳೇ, ಸಿಕ್ಕರೂ ಎಷ್ಟು ಪರ್ಸೆಂಟೇಜ್ ನಮಗೆ ನೋಡಬಹುದು ಆ ಥರ ಭಕ್ತರನ್ನ ನಾವು? ಇಲ್ಲ, ಭಕ್ತಿ ಮಠದ ಮೇಲೆ ಭಕ್ತರದ್ದು ವಿಶೇಷವಾದ ಭಕ್ತಿ ಇದೆ. ಹೆಬ್ಬಾಳ ಮಠ ಅಂದ್ರೆ ಇವತ್ತು ಮನೆಯಲ್ಲೇ ಬೆವರುವಂತ ಶಕ್ತಿ ಇದೆ. ಎಂತೆಂತ ದೊಡ್ಡ ದೊಡ್ಡ ಮಹಾತ್ಮರೇ ಬೆವರುತ್ತಾರೆ. ಹೆಬ್ಬಾಳ ಮಠ ಅಂದ ತಕ್ಷಣ ಬೆವರು ಬರ್ತಾರೆ. ಏನಪ್ಪಾ ನಿಮ್ ಮಠದ ಹೆಸರು ಕೇಳಿದ್ರೆ ಸಾಕು, ನಮಗೆ ಇಲ್ಲೇ ಕುಂತಲ್ಲೇ ಬೆವರ್ತೀವಿ ನಾವು. ನಿಮ್ದು ಮಠ ಅದು ಅಷ್ಟು ಶಕ್ತಿ ಉಳ್ಳುವಂತ ಮಠ, ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ದೊಡ್ಡ ಯೋಗಿಗಳೇ ಮಾತಾಡ್ತಾರೆ. ಗುರುಗಳು, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋದಾದ್ರೆ, ಈಗ ಅಂದ್ರೆ ಚಿಕ್ಕನಕೊಪ್ಪ ಶ್ರೀ ಚನ್ನವೀರ ಶರಣ ಸ್ವಾಮಿಗಳು ತಮಗೆ ವಿದ್ಯಾಭ್ಯಾಸ ಮತ್ತು ಆಚಾರ ವಿಚಾರ ಸಂಸ್ಕಾರವನ್ನು ಕಳೆಯಲು ಕೊಪ್ಪಳದ ಶ್ರೀ ಗವಿಮಠಕ್ಕೆ ಆಗಿನ ಮಣಿಪುರ ಶ್ರೀ ಶಿವಶಾಂತ ವೀರ ಸ್ವಾಮಿಗಳ ಹತ್ರ ತಮಗೆ ಅಲ್ಲಿಗೆ ಕಳಿಸಿದ್ರು ವಿದ್ಯಾಭ್ಯಾಸ ಮತ್ತು ಆಚಾರ ವಿಚಾರ ಸಂಸ್ಕಾರಕ್ಕಾಗಿ. ಆಗಿನ ಕಾಲದಲ್ಲಿ ಶ್ರೀಮಠ ಅಂದ್ರೆ ಶ್ರೀ ಗವಿಮಠ ಯಾವ ರೀತಿ ಇತ್ತು, ಆಮೇಲೆ ತಮ್ಮ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದ ಅನುಭವನ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಬೋದು. ನೋಡಿ, ಬುದ್ಧಿಯವರು ನಮ್ಮ ಗುರುಗಳ ಆರಾಧನೆಗೋಸ್ಕರ ಬಂದರು. ಕೊಪ್ಪಳ ಶ್ರೀಗಳವರು, ಚನ್ನವೀರ ಶರಣರು ಮತ್ತು ತಲೆಕಾದ ವಿರೂಪಾಕ್ಷಾಚಾರ್ಯರು ನಮ್ಮ ಮೊನ್ನೆ ಗುರುಗಳ ಆರಾಧನೆ ಆಗುತ್ತೆ. ಆ ಸಂದರ್ಭದಲ್ಲಿ ಬಂದಿದ್ರು. ನನಗೇನು ತಿಳುವಳಿಕೆ ಇಲ್ಲ. ನನ್ನ ತಿಳುವಳಿಕೆ ಇಲ್ದಾಗನೇ ಈತ ಮರಿ ಅಂತ ತೋರಿಸ್ತಾರೆ ನಮ್ಮ ಗುರುಗಳಿಗೆ. ಅಂದ್ರೆ ಕೊಪ್ಪಳ ಶ್ರೀಗಳವರು ಮತ್ತು ಚನ್ನವೀರ ಶರಣರವರು ಎಲ್ಲರೂ ಜೋಡಿ ಇದೇ ಮಠದ ಮರಿ, ಇವನೇ ಮಠದ ಮರಿ ತೋರಿಸ್ತಾರೆ. ಅವರು ಎಲ್ಲರ ಒಂದು ಪ್ರೇರಣೆಯಿಂದ ಈ ಮಠನ ಮರಿನ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದಾಗ ಕರ್ಕೊಂಡು ಹೋಗ್ರಿ ಅಂತ ಎಲ್ಲರಿಗೂ ನಮ್ಮ ತಂದೆ ತಾಯಿಯಾದ ಅರ್ಥ ಕೇಳಿ ಕರ್ಕೊಂಡು ಹೋಗ. ಹಾಗೇನೆ ನನ್ನ ಒಂದು ಸಣ್ಣ ಅಂಗಿ ಒಂದು ಇಟ್ಕೊಂಡು ಅಷ್ಟೇ ನಾನು ಒಂದು ಕೈ ಚೀಲದಲ್ಲಿ ಇಟ್ಕೊಂಡು ಅವರಿಂದ ಹೋಗಿದ್ದೀನಿ ನಾನು.
ಹೋದ ಮೇಲೆ ಅವ್ರು ನನ್ನನ್ನು ವಿದ್ಯಾಭ್ಯಾಸಕ್ಕೆ ಹೆಚ್ಚಿಗೆ ಶಾಲೆಗೆ ಕಳಿಸ್ಲಿಲ್ಲ. ನಾನು ಇಲ್ಲಿ 4ನೇ ಕ್ಲಾಸ್ ಮಳೆಯಲ್ಲಿ ಪಾಸ್ ಆಗಿದ್ದೆ. ನಾನು ಕರ್ಕೊಂಡು ಹೋದ್ರೆ ನಾನು 2-3 ವರ್ಷ ತಮ್ಮ ಸೇವದಲ್ಲಿ ಇಟ್ಕೊಂಡು ತಮಗೇನು ಪೂಜಾ ಪುರಸ್ಕಾರ ಸಂಸ್ಕಾರ ಏನ್ ಮಾಡ್ಬೇಕು ಅದನ್ನೆಲ್ಲ ಕಲಿಸ್ತಾ ಇದ್ರು, ನೋಡ್ಕೊ ಅಂತಿದ್ರು, ತಿಳ್ಕೊ ಅಂತಿದ್ರು. ಇಷ್ಟೇ ವಿನ 3 ವರ್ಷ 4 ವರ್ಷ ಹಿಂಗೆ ಮಾಡಿದ್ರು. ನನಗೆ ಬುದ್ಧಿ ತಿಳಿದ ನಂತರ ಅಲ್ಲಿ 5 ಸ್ಕೂಲಿಂದ ಕಲಿಯಕ್ಕೆ ಪ್ರಾರಂಭ ಇದೆ. 5th ಇಂದ 10th ವರೆಗೆ ಅಲ್ಲಿ ಅಭ್ಯಾಸ ಮಾಡಿದೆ. ನಾನು ಒಂದು ಅಭ್ಯಾಸಕ್ಕೆ ಮೈಸೂರಿಗೆ ಹೋದೆ. ನಾನು ಮುಂದೆ ಮೈಸೂರಲ್ಲಿ ಅಲ್ಲಿ ಅಜ್ಜರ ಮಠ ಸ್ಥಿತಿಗಳು ಅವರು ದೊಡ್ಡ ಪುಣ್ಯ ಪುರುಷರು. ಅವರು ಸೇವೆ ಮಾಡಿದ್ದೆ, ಅವರ ದರ್ಶನದಲ್ಲಿ ಇದ್ದಿದ್ದೇ ನಂದೊಂದು ಭಾಗ್ಯ ಅಂತ ನಾನು ಅನ್ಕೊಂತೀನಿ. ಅವರ ಆಶೀರ್ವಾದದಿಂದ ಕೃಪೆಯಿಂದ ನಾನು ಇವತ್ತು ಮಾನ ಮರ್ಯಾದೆ ಪ್ರಸಾದ ಅವರ ಅಂತಃಕರಣ ಪ್ರೀತಿನೇ ನನಗೆ ಇಷ್ಟೆಲ್ಲ ಆಗ್ಲಿಕ್ಕೆ ಒಳ್ಳೇದಾಗ್ಲಿಕ್ಕೆ ಕಾರಣ ಅಂತ ನಾನು ಹೋಗ್ತೀನಿ. ಈಗ ಈ ಮಠಕ್ಕೂ ಗವಿಶ್ರೀ ಮಠಕ್ಕೂ ಈಗಿರ್ತಕ್ಕಂಥ ಮಠಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ ಗುರುಗಳೇ? ಇಲ್ಲ, ಅದೇ ಸಂಬಂಧ ಇದೆ. ತಾಯಿ ಮಮತೆ ಸಂಬಂಧ ಇದೆ. ತಾಯಿ ಮಮತೆ ಸಂಬಂಧ ಇದೆ. ನನಗೆ ಅವರು ಬರೆದಿರ್ತಕ್ಕಂಥ ಈಗಿನ ಶ್ರೀಗಳು ಬರೆದಿರ್ತಕ್ಕಂಥ ನನ್ನ ಲೇಖನಗಳೆಲ್ಲ ನೋಡ್ಬೋದು ನೀವೆಲ್ಲ. ಕೆಲವೊಂದು ನನ್ನ ವಚನ ಇದತ್ತು ಬರ್ತೀನಿ, 108 ವಚನಗಳಂತ ಬರ್ತೀನಿ, ವಚನ ಶಿಖಾಮಣಿ ಅಂತ ಬರ್ತೀನಿ. ಆಮೇಲೆ ಶಿವಶಾಂತಿ ಅಂತೇಳಿ ಒಂದು ಕವನ ಸಂಕಲನ ಬರ್ತೀನಿ. ಯಾವುದೇ ನನ್ನ ಗ್ರಂಥ ಬರೆದ್ರೆ ಅವರಿಂದ ಒಂದು ಮುನ್ನೋಡಿನೋ ಅಥವಾ ಒಂದು ಆಶೀರ್ವಾದ ಸಂದೇಶನ ಬರೆದಿರ್ತೀನಿ. ಅವರ ಮನಬಿಚ್ಚದ ಮಾತುಗಳನ್ನ ಅಲ್ಲಿ ನನ್ನ ಬಗ್ಗೆ ಪ್ರೀತಿ ಇರೋದನ್ನು ನೋಡಿರ್ಬೋದು, ಅಥವಾ ನನ್ನ ಒಂದು ಸಂಪರ್ಕವನ್ನು ಜನಸಾಮಾನ್ಯ ಕಣ್ಣಾರೆ ಕಂಡಿರಬಹುದು. ಮತ್ತೆ ನನ್ನ ಜಾತ್ರಾ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಇರೋದನ್ನು ನೋಡಿರ್ಬೋದು. ನನ್ನ ಕಾರ್ಯ ಒತ್ತಡದಿಂದ ಹೆಚ್ಚಿನ ಸಂಪರ್ಕದಲ್ಲಿ ಹೋಗೋದು ಬರೋದು ಕಮ್ಮಿ ಆಗಿರ್ಬೋದು, ಹೆಚ್ಚಾಗಿರ್ಬೋದು. ಆಮೇಲೆ ತಾವು 10ನೇ ತರಗತಿ ಕೊಪ್ಪಳ ಗವಿಮಠದಲ್ಲಿ ಮುಗಿಸ್ಕೊಂಡ ನಂತರ PUC, ಆಮೇಲೆ BA ಸಂಸ್ಕೃತದಲ್ಲಿ ವಿದ್ವತ್ತು ಹಾಗೂ ಸಂಸ್ಕೃತದಲ್ಲಿ MA ಯನ್ನು ವಿದ್ಯಾಭ್ಯಾಸ ಮಾಡಿಕೊಂಡು 1986ನೇ ಇಸ್ವಿಯಲ್ಲಿ ನೀವು ಈ ಮಠಕ್ಕೆ ಬಂದು ತಾವು ಈ ಒಂದು ಮಠದ ಪಟ್ಟಾಧ್ಯಕ್ಷರಾಗಿ ಸ್ವೀಕರಿಸಿದ್ರಿ. ನೀವು ಈ ಮಠದ ಪಟ್ಟಾಧ್ಯಕ್ಷರಾದ ಮೇಲೆ ಅಂದರೆ ಪೀಠಕ್ಕೆ ಬಂದ ಮೇಲೆ ತಮಗಿರ್ತಕ್ಕಂಥ ಸವಾಲುಗಳೇನಿದ್ದವು ಗುರುಗಳೇ? ಸವಾಲುಗಳು ಬಹಳಷ್ಟಿದೆ. ಸವಾಲು ಒಂದಲ್ಲ ಎರಡಲ್ಲ. ಮತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ನಾನು ಮತ್ತೆ ಇಳಿಬೇಕಾಯ್ತು. ಆದರೆ ಹೆಚ್ಚಿನ ಒಂದು ಕಾನೂನಲ್ಲಿ ಹೋರಾಟ ಮಾಡಿ ನಾನು ಸನ್ಯಾಸಕ್ಕೆ ಬಂದಿದ್ದೆ. ಅದಾದ ನಂತರ ಮತ್ತೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು ನಡೆದು ನನ್ನ ಮೇಲೆ, ನನ್ನ ಸೋದರರ ಮೇಲೆ, ಈ ಮಠದ ಸೇವಕರ ಮೇಲೆ, ನಮ್ಮ ದಾಯಾದಿಗಳೇ ಮಾಡಿರ್ತಕ್ಕಂಥ ಕೆಲವಾರು ತೊಂದರೆಗಳಿಂದ ನಾನು ಸಾಕಷ್ಟು ನೊಂದಿದ್ದೇನೆ, ಬೆಂದಿದ್ದೇನೆ. ಅದನ್ನ ಯಾವುದನ್ನು ಮನಬಿಚ್ಚಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಹಾಗೇ ಇರಲಿ ಅಂತ ಹೇಳ್ತೀನಿ ನಾನು. ಓಕೆ, ನೀವು ಪಟ್ಟಾಧಿಕಾರಿ ಬಂದ ಮೇಲೆ, ಪೀಠಾಧಿಪತಿಗಳಾದ ಮೇಲೆ ತಮ್ಮ ಕಾಲಘಟ್ಟದಲ್ಲಿ ಈ ಒಂದು ಮಠದ ಬೆಳವಣಿಗೆ ಯಾವ ರೀತಿ ಆಯ್ತು ಗುರುಗಳು? ಬಹಳಷ್ಟು ಕನಸಿತ್ತು ನನಗೆ. ನಮ್ಮ ಮಠದ ಬೆಳವಣಿಗೆ ಮಾಡ್ಬೇಕಂದ್ರೆ ನನಗೆ ಅನೇಕ ಮಠಮಾನ್ಯಗಳು, ಶ್ರೀಮಂತ ಮಠಗಳು ಇದ್ವು. ಬಹುಶಃ ಇದೇ ಶ್ರೀಮಠನೇ ಇರ್ಬೋದಾಗಿತ್ತು. ಬೇರೆ ನಾನು ಉರ್ಕೊಂಡಿ ಮಠ ಇತ್ತು, ಜಯಚನಿಯವರ ಮಠ ಇತ್ತು, ಬೆಂಗಳೂರು ಸರಸ್ವತಿ ಮಠ ಇತ್ತು, ಆಮೇಲೆ ಹೊಸಳ್ಳಿ ಬೂದಿ ಸ್ವಾಮಿ ಇತ್ತು, ನಗರಗಡ್ಡಿ ಮಠ ಇತ್ತು. ಮತ್ತು ಸುತ್ತಮುತ್ತ ಎಲ್ಲಾ ಮಠ ಮಾನ್ಯಗಳಿಗೆ ಒಂದು ಕನ್ಯೆಯನ್ನು ನೋಡ್ಲಿಕ್ಕೆ ಹೇಗೆ ಬರ್ತಾರೆ ಹಾಗೆ ಬಂದು ನನ್ನ ಕೇಳ್ತಾ ಇದ್ರು. ಇದೇ ಕಂಪ್ಲಿ ಹೊಸ ಮಠಕ್ಕೆ ಆಗ್ಬೇಕಾಗಿತ್ತು, ಕಂಪ್ಲಿ ಕಲ್ಮಠಕ್ಕೆ ಆಗ್ಬೇಕಾಗಿತ್ತು. ನಾನು ಎಲ್ಲಾ ಮಠ ಬೇಡ, ನನ್ನ ಪೂರ್ವಜರಿಂದೆಲ್ಲ ನನ್ನ ಇದಕ್ಕಾಗಿ ನೇಮಿಸಿದರೆ, ಅವ್ರು ಹೆಸರಿಟ್ಟಿದ್ರೆ ಇದಕ್ಕಾಗಿ ನನ್ನ ಸೇವೆ ಮಾಡ್ಬೇಕಂತೇಳಿ ನಾನೇ ಇದಕ್ಕೆ ಹಠದಿಂದ ಇದೊಂದು ಸ್ವಲ್ಪ ತೊಂದರೆಗೀಡಾದೇನೆ. ಈಗ ತತ್ಕ್ಷಣವಾಗಿ ಈ ಮಠದಲ್ಲಿ ಏನು ಬದಲಾವಣೆ ಆಗಬೇಕಾಗಿತ್ತು, ಅಥವಾ ಏನು ಜೀರ್ಣೋದ್ಧಾರ ಆಗಿರ್ಬೋದು, ಅಥವಾ ಏನೊಂದು ಬೆಳವಣಿಗೆ ಆಗ್ಬೇಕಾಗಿತ್ತು, ತತ್ಕ್ಷಣವಾಗಿ ಆಗ್ಬೇಕಿರ್ತಕ್ಕಂಥ ಒಂದು ಕೆಲಸಗಳು? ಇದು ಮೂಲ ಮಠದಲ್ಲಿ ಇದು ಯಾವುದೇ ವ್ಯವಸ್ಥಿತವಾಗಿರ್ಲಿಲ್ಲ. ನಾನು ಮಠದಲ್ಲಿ ಬರಬೇಕಾದ್ರೂ ಕೂಡ ಒಂದು ಕಲ್ಲು ಮುಳ್ಳಿನ ಒಂದು ವ್ಯವಸ್ಥೆ ಇತ್ತು. ಅದನ್ನೆಲ್ಲವನ್ನು ನಿತ್ಯವಲ್ಲೇ ನಾನು ಸೇವೆ ಮಾಡಿಕೊಂಡು ಒಳಗೆ ನಾನು ಸೇವೆ ಮಾಡ್ಕೊಂಡಿದ್ದೆ. ನಂದು ಒಂದು ಕನಸಿನ ಒಂದು ಸಂಸ್ಥೆ ಕಟ್ಟಬೇಕನ್ನೋದಿತ್ತು, ವಿದ್ಯಾಸಂಸ್ಥೆ ಮಾಡ್ಬೇಕನ್ನೋದಿತ್ತು. ಅದು ನಮ್ಮವರೇ ಒಂದು ತೊಂದರೆಯಿಂದ ನಾನು ವಿದ್ಯಾಸಂಸ್ಥೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಅದ್ರ ಕಥೆ ಹೇಳೋಕ್ಕಾದ್ರೆ ಅದೊಂದು ಬೇರೆ ರೀತಿಯಲ್ಲಿ ಆಗೋಗುತ್ತೆ. ಅದು ವಿದ್ಯಾಸಂಸ್ಥೆ ಮಾಡೋಕ್ಕಾಗಲ್ಲ. ಮತ್ತು ಧಾರ್ಮಿಕವಾಗಿ ಬಳಸ್ಬೇಕಂದ್ರೆ, ಧಾರ್ಮಿಕವಾಗಿ ಜನಸಾಮಾನ್ಯರಲ್ಲಿ ಒಂದು ಹೆಸರಿದೆ, ಮಠದ ಹೆಸರಿದೆ. ಆದ್ರೆ ಭೌತಿಕವಾಗಿ ಇದ್ರ ಕಟ್ಟಡ ಮತ್ತೊಂದು ಮಾಡ್ಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ. ನಮ್ಮವರೇ ನನಗೆ ತೊಂದರೆ ತಂದಕ್ಕೆ ನಾನು ಸೈಲೆಂಟ್ ಆಗಿ ಕೂತಿದ್ದೀನಿ ಈಗ. ಅಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ, ಮುಂದಿನ ದಿನಗಳಲ್ಲಿ ಈ ಮಠದ ಒಂದು ಪರಿಕಲ್ಪನೆ ಹೇಗಿದೆ ಗುರುಗಳೇ? ತಮ್ಮ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಆಮೇಲೆ ಈ ಒಂದು ಮಠದ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ತಮ್ಮ ಕನಸುಗಳಾಗಿರ್ಬೋದು, ಅದಕ್ಕೆ ಆರ್ಥಿಕ ಸಹಾಯ ನೀವೇನು ಭಕ್ತರಿಂದ ಅಪೇಕ್ಷೆ ಪಡ್ತಿದ್ದೀರಾ, ಅಥವಾ ಸರ್ಕಾರದಿಂದ ಏನಾದ್ರು ಬೇಕು ಅಂತಕ್ಕಂಥ ಏನು ಅಭಿಪ್ರಾಯ ತಮ್ಮಲ್ಲಿ ಇದೆನಾ? ಯಾಕಂದ್ರೆ ಇದು ನಾನು ಹಾಗೆ ಹೇಳಿದಾಗ 11ನೇ ಶತಮಾನದಿಂದಲೂ ಸಾಕಕ್ಕೆ ಬಂದಿರತಕ್ಕಂಥ ಭಕ್ತರಿಗೆಲ್ಲ ಸಾಕಷ್ಟು ಆರೋಗ್ಯದಲ್ಲಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ತಮ್ಮ ಬೇಡಿಕೆಗಳನ್ನು, ತಮ್ಮ ಕಷ್ಟಗಳನ್ನೆಲ್ಲ ಇಲ್ಲಿ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಒಂದು ಸಮಾಜಕ್ಕೆ ಈ ಮಠದ ಮತ್ತು ಇಲ್ಲಿರ್ತಕ್ಕಂಥ ಸ್ವಾಮಿಗಳ ಕೊಡುಗೆ ಸಾಕಷ್ಟು ಇದೆ. ಅದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಅದು ಉತ್ಪ್ರೇಕ್ಷೆಯಿಂದ ಮಾತಾಡ್ತಾ ಇಲ್ಲ. ಈ ಗ್ರಾಮದೊಂದು ಮಠದ ಜೀರ್ಣೋದ್ಧಾರ ಆಗಬೇಕು, ಇದು ಮಠ ಇನ್ನೂ 100 ವರ್ಷ ಕಾಲ ಬಾಳ್ಬೇಕು, 100 ವರ್ಷ ಕಾಲ ನಮಗೆ ಜನರಿಗೆ ಮತ್ತೆ ಭಕ್ತರಿಗೆ ಏನಾಗಬೇಕಂದ್ರೆ ಇದು ಒಂದು ಇದರ ಆಶೀರ್ವಾದ ಇರಬೇಕಂತಕ್ಕಂಥದ್ದು ನಮ್ಮ ಒಂದು ಪರಿಕಲ್ಪನೆ. ಇದರಲ್ಲಿ ಅದೇ ನಾನು ಹೇಳಿದ ಹಾಗೆ ನೀವು ಏನು ಒಂದು ಪರಿಕಲ್ಪನೆ ಇದೆ, ಮುಂದಿನ ದಿನಗಳಲ್ಲಿ ಮಠವನ್ನು ಯಾವ ರೀತಿ ನಾವು ಬೆಳವಣಿಗೆ ಮಾಡಬೇಕು, ಏನು ಬದಲಾವಣೆ ಮಾಡಬೇಕು, ಹಾಗೂ ಆರ್ಥಿಕವಾಗಿ ಇದು ಸರ್ಕಾರದಿಂದ ಬೇಕಾ ಅಥವಾ ಭಕ್ತರಿಂದ ಬೇಕಂತಕ್ಕಂಥ ತಮ್ಮ ಅಭಿಪ್ರಾಯ ಏನಿದೆ ಗುರುಗಳೇ?
ಇದು ಮೊದಲಿಗೆ ನನಗೆ ಭಕ್ತರ ಸಹಕಾರ ಬೇಕು. ಸರ್ಕಾರದ ಸಹಾಯ ಅದ ಅನಂತರ, ಸರ್ಕಾರದ ಸಹಾಯ ಅನಂತರ ಭಕ್ತಾದಿಗಳಿಗೆ ಕೊಟ್ರೆ ಇವತ್ತು ಬಂಗಾರದ ಮಠ ಕಟ್ಟಬಹುದು. ಇದನ್ನ ಭಕ್ತಾದಿಗಳಿಗೆ ಪ್ರೀತಿ ಇದೆ. ಆದ್ರೆ ಇಲ್ಲಿ ಇವತ್ತಿನ ಒಂದೇ ತರ ಇದೆ. ಇದು ಶಲ ಮಠ ಆಗ್ಬೇಕು, ಒಳ್ಳೆಯ ರೀತಿಯಲ್ಲಿ ಜಾಗೃತ ಸ್ಥಾನ ಆಗ್ಬೇಕು, ಇದಕ್ಕೊಂದು ವ್ಯವಸ್ಥೆ ಬರಬೇಕು ಅನ್ನೋದು ವ್ಯವಸ್ಥೆ ಬರ್ಲಿಕ್ಕೆ. ಇಲ್ಲಿಯವರೆಗೆ ಸುದೀರ್ಘವಾಗಿ ಈ ಮಠದ ಇತಿಹಾಸ, ಈ ಗುರು ಪರಂಪರೆ ಹಾಗೂ ತಮ್ಮ ವೈಯಕ್ತಿಕ ವಿಚಾರವನ್ನು ಹಂಚಿಕೊಂಡಿರೋ ಸಲುವಾಗಿ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಿಮ್ಮ ಆಶೀರ್ವಾದ ಸದಾ ಈ ಚಾನಲ್ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಬಹಳ ಸಂತೋಷ ಹರ್ಷವರ್ಧನ್ ಅವರೇ, ನೀವೆಲ್ಲ ಬಂದು ಈ ತರ ನಮ್ಮನ್ನ ಮೌನ ಇದ್ದವ್ರನ್ನ ಮಾತಾಡಿಸಿದ್ದು ನೋಡಿದ್ರೆ ನಮಗೂ ಬಹಳ ಸಂತೋಷ ಆಗುತ್ತೆ. ನಮಗೂ ಇಂಥವ್ರು ಕೇಳೋದ್ರಿಂದ ನಮಗೂ ಒಂಥರ ಇನ್ನೂ ಉತ್ಸಾಹ ಬರುತ್ತೆ. ಏನ್ ಮಾಡ್ಬೇಕಪ್ಪ, ಇಂಥವ್ರು ಕೇಳೋರಿದಲ್ಲ ಹೇಳೋರಿದಲ್ಲ ಅಂತ ನಮಗೂ ಒಂದು ಉತ್ಸಾಹ ಕೊಟ್ಟಂಗಾಗುತ್ತೆ. ಶ್ರೀಗಳು ಪಟ್ಟಾಧ್ಯಕ್ಷರಾದ ಮೇಲೆ ತಮ್ಮ ಕರ್ತೃತ್ವ ಶಕ್ತಿಯಿಂದ ಭೌತಿಕವಾಗಿ ನೈತಿಕವಾಗಿ ಮಠವನ್ನು ಬೆಳೆಸುವುದಷ್ಟೇ ಅಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಮಠದಲ್ಲಿ ನೆರವೇರಿಸ್ತಾ ಬಂದು, ಅಷ್ಟೇ ಅಲ್ಲದೆ ಶ್ರೀಗಳು ಚಾರಿತ್ರಿಕ ಪ್ರಜ್ಞೆಯನ್ನು ಹೊಂದಿದ್ದು ಈ ಮಠದ ಚರಿತ್ರೆ ಮತ್ತು ಪರಂಪರೆಯನ್ನು ದಾಖಲಿಸುವ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.